ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಫ್ರೂಟ್ ಕಸ್ಟರ್ಡ್, ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಜ್ಯೂಸ್ ಆ್ಯಂಡ್ ಮ್ಯಾಂಗೋ ಶೇಕ್ 4 ರೆಸಿಪಿನೂ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಮ್ಯಾಂಗೋ ಶೇಕ್ ಮಾಡ್ಕೊತಿದ್ದೀನಿ. ಮ್ಯಾಂಗೋ ಶೇಕ್ಗೆ ಒಂದು ಮಾವಿನ ಹಣ್ಣು ತೊಗೊಂಬಿಟ್ಟು ಚೆನ್ನಾಗಿ ಈ ಥರ ಪೀಸಾಗಿ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಹಾಕ್ಕೊಂಬಿಟ್ಟು 2 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ನಂತರ ನಾನು ಗ್ಲಾಸ್ ತೊಗೊಂಬಿಟ್ಟು 2 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಜ್ಯೂಸ್ ಇಟ್ಕೊಂಡಿದ್ದೀನಲ್ವ ಮಿಕ್ಸಿಗೆ, ಜ್ಯೂಸ್ ಹಾಕ್ಕೊಂಬಿಟ್ಟು ಸಬ್ಜಾ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಆಗಲೇ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಬನಾನಾ ಮತ್ತು ಮ್ಯಾಂಗೋ ಕೂಡ ಆ್ಯಡ್ ಮಾಡ್ಕೊಂಬಿಟ್ಟು ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಹಾಕ್ಕೊಂಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಇನ್ನೂ ಸ್ವಲ್ಪ ಬನಾನಾ ಮತ್ತು ಮ್ಯಾಂಗೋ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡು. ನೀವು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಚೆನ್ನಾಗಾಗಿತ್ತು, ಸಖತ್ತಾಗಿ ಟೇಸ್ಟಿಯಾಗಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಆದರೂ ಸಖತ್ತಾಗಿತ್ತು. ನೆಕ್ಸ್ಟ್ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊತಿದ್ದೀನಿ. ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ 3 ಮಾವಿನ ಹಣ್ಣು ತೊಗೊಂಬಿಟ್ಟು ಅದರೊಳಗೆ ಇರೋದು ತೆಗೆದುಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ನಂತರ ನಾನು ಮಿಕ್ಸಿ ಜಾರ್ ತೊಗೊಂಬಿಟ್ಟು 1 ಕಪ್ ಹಾಲು ಹಾಕ್ಕೊಂಬಿಟ್ಟು ಅದಕ್ಕೆ 4 ಬಾದಾಮಿ, 4 ಗೋಡಂಬಿ, ಪಿಸ್ತಾ ಆ್ಯಡ್ ಮಾಡ್ಕೊಂಬಿಟ್ಟು 1 ಗಂಟೆ ನೆನೆಸಿಟ್ಬಿಟ್ಟು ನಂತರ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನು ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಬಾಣಲೆ ಇಟ್ಕೊಂಬಿಟ್ಟು 3 ಕಪ್ ಹಾಲು ಹಾಕ್ಕೊತಿದ್ದೀನಿ. ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊತಿದ್ದೀನಿ. ಕುದಿಸಿದ ನಂತರ ಕಸ್ಟರ್ಡ್ ಪೌಡ್ರ್ ತೊಗೊಂಬಿಟ್ಟು 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು ಚೆನ್ನಾಗಿ ಬಂದಿದೆ ಅಂತ. ಆಫ್ ಮಾಡಿಬಿಟ್ಟು ತಣ್ಣಗಾಗೋವರೆಗೆ ಬಿಟ್ಟು ಈ ರೀತಿ ಫುಲ್ ಮಾಡ್ಕೊತಿದ್ದೀನಿ. ಮ್ಯಾಂಗೋಗೆ ಫುಲ್ ಮಾಡ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಸೈಡಲ್ಲಿ ಎತ್ತಿಟ್ಬಿಟ್ಟು ಕಟ್ ಮಾಡಿರೋಂಥ ಮಾವಿನ ಈ ಥರ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ನೊಳಗೆ ಇಟ್ಕೊಂಡಿದ್ದೀನಿ. ಇಡೀ ದಿನ ಇಟ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಫುಲ್ ಐಸ್ ಆಗೋಗಿಟ್ಬಿಟ್ಟು ಸಖತ್ತಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು, ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟಿಯಾಗಿತ್ತು. ನೀವೇ ನೋಡ್ತಿರ್ಬೋದು. ಈ ಥರ ಕಟ್ ಮಾಡಿಬಿಟ್ಟು ಪ್ಲೇಟ್ನಾಗ ಹಾಕ್ಕೊಂಬಿಟ್ಟು ಬಾದಾಮಿ, ಗೋಡಂಬಿ, ಪಿಸ್ತಾ ಸಣ್ಣದಾಗಿ ಹಚ್ಚಿಟ್ಕೊಂಡು ಮೇಲೆ ಹಾಕ್ಕೊಂಡು ತಿಂದರೆ ಸಖತ್ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನಂತರ ನಾನಿಲ್ಲಿ ಅದೇ ಪಾನಿಗೆ 2 ಗ್ಲಾಸ್ ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಶಾವಿಗೆ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕು. ಕುದ್ದಾದ ನಂತರ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ. ನಂತರ ನಾನು ಬ್ಲ್ಯಾಕ್ ದ್ರಾಕ್ಷಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ದ್ರಾಕ್ಷಿ ಮತ್ತು ಆರೆಂಜು ಮತ್ತು ಮ್ಯಾಂಗೋ ಕೂಡ ಸಣ್ಣದಾಗಿ ಈ ಥರ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಗೋಡಂಬಿ ಅವೆಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಹಾಕ್ಕೊಂಬಿಟ್ಟು ಆ್ಯಡ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಗಲೇ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಮತ್ತು ದ್ರಾಕ್ಷಿ, ಆರೆಂಜ್ ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾದಾಮಿ, ಗೋಡಂಬಿ, ಪಿಸ್ತಾ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈ ಥರ ಎಲ್ಲ ಮ್ಯಾಗ ಹಾಕ್ಬಿಟ್ಟು 2 ಅವರ್ಸ್ ಫ್ರಿಜ್ನಲ್ಲಿ ಇಟ್ಬಿಟ್ರೆ ತಣ್ಣಗಾಗುತ್ತೆ. ತಣ್ಣಗಾದ ನಂತರ ತಿನ್ಬೇಕು, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊತಿದ್ದೀನಿ. ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ಜ್ಯೂಸ್ ಎರಡನ್ನೂ ಮಾಡ್ಕೊತಿದ್ದೀನಿ. ಮಕ್ಕಳು ತುಂಬಾ ಕೇಳ್ತಿದ್ರು. ಒಂದು ಮ್ಯಾಂಗೋನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನು ಐಸ್ ಕ್ರೀಮ್ ಬಾಕ್ಸ್ ತೊಗೊಂಬಿಟ್ಟು ಆಗಲೇ ಮ್ಯಾಂಗೋ ಎಲ್ಲ ಮಿಕ್ಸಿ ಇಟ್ಕೊಂಡಿದ್ನಲ್ವ, ಆ ಜ್ಯೂಸನ್ನ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡ್ಕೊಂಬಿಟ್ಟು ಮುಚ್ಚಿಟ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು. ಫ್ರಿಜ್ನಲ್ಲಿ ಇಟ್ಬಿಟ್ಟು ನಂತರ ನಾನು ಒಂದು ಗ್ಲಾಸ್ಗೆ ಆಗಲೇ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡಿದ್ದೀನಲ್ವ, ಆ ಮ್ಯಾಂಗೋ ಜ್ಯೂಸು, ಬಾದಾಮಿ ಹಾಲು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ 1 ಸ್ಪೂನ್ ಸಬ್ಜಾ ಸೀಡ್ಸ್ ಆ್ಯಡ್ ಮಾಡ್ಕೊಂಬಿಟ್ಟು ಬಾದಾಮಿ, ಗೋಡಂಬಿ ಅವೆಲ್ಲ ಸಣ್ಣದಾಗಿ ಕಟ್ಟೆಡ್ ಮಾಡ್ಕೊಂಬಿಟ್ಟು ಹಾಕ್ಕೊತಿದ್ದೀನಿ. ಸಖತ್ತಾಗಿ ಟೇಸ್ಟಿ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ಸಖತ್ತಾಗಿತ್ತು. The next day. ಬೋಚದ ತಿನ್ನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.